ಗೈಸ್ ಧನುಷ್ಟಿಗೆ ಸರ್ಪ್ರೈಸ್ ಇದು. ಎಲ್ಲಿ ಬಂದಿರ್ಬೋದು ಶ್ರೀ, ಏನಕ್ಕೆ ಬಂದಿರ್ಬೋದು ನಾವು? ಅದ್ರ ಕಾಲಷ್ಟು ಉದ್ದ ಅಲ್ಲ, ನಿಂತ್ಕೊ. ಇದೆ ಜಾಗ. What is up fam? Hi, so welcome back to my new vlog guys. So full disturbance ಇದೆ ನಮ್ಮ ಮನೆ ಕೆಳಗೆ. ಏನಕ್ಕೆ ಇಷ್ಟು ಡಿಸ್ಟರ್ಬೆನ್ಸ್? What is up fam? Hi, so welcome back to my new vlog guys. ಇವತ್ತಿನ vlog ಶುರು ಮಾಡ್ತಿರೋದು ಒಳಗೋಗಿ ಸ್ಟಾರ್ಟ್ ಮಾಡೋಣ. What is up fam? Hi, so welcome back to my new vlog guys. ಇವತ್ತಿನ vlog ಶುರು ಮಾಡ್ತಿರೋ ನಮ್ಮ ಮನೆಯಿಂದ. ಇವಾಗ ಏನು ಕತೆ ಅಂದರೆ, ಬೆಳಗ್ಗೆನೇ ಟೆನ್ಷನ್ ಎದ್ದಿದ್ದೀನಿ. ಬಿಕಾಸ್ ಒಬ್ಬರು ಪರ್ಸನ್ ಬರೋದಿತ್ತು, ಅವ್ರಿಗೆ ಫ್ಲೈಟ್ ಬುಕ್ ಮಾಡಿದ್ವಿ. ಅವರು ಫಸ್ಟ್ ಟೈಮ್ ಒಂದ್ಸರಿ ಫ್ಲೈಟ್ ಮಿಸ್ ಮಾಡಿದ್ರು. ಈಗ ಸೆಕೆಂಡ್ ಟೈಮ್ ಫ್ಲೈಟ್ ಬುಕ್ ಮಾಡಿದ್ವಿ. ಸೆಕೆಂಡ್ ಟೈಮು ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ದಾರೆ. ಸೊ ಆ ಸ್ಟ್ರೆಸ್ಸಲ್ಲಿ ಬೆಳಗ್ಗೆನೇ ಮಲಗಿದ್ದೆ ಲೇಟು, ಮಲಗಿದ್ದೆ 5 ಗಂಟೆ 6 ಗಂಟೆಗೆ. 9 ಗಂಟೆಗೆ ಎದ್ಬಿಟ್ರಿ ನಾನು ಶ್ರೀ ಎಲ್ಲ ಕಾಲಲ್ಲಿ ಆ ಟೆನ್ಷನಲ್ಲಿ. ಸೊ ಅದು ಬಿಟ್ಟರೆ ಒಂದಷ್ಟು ಈಗ ನೋಡಿ ಬಾಲ್ಕನಿಯಲ್ಲಿ ತುಂಬ ಗಲೀಜಾಗಿದೆ ನಮ್ಮ ಮನೆಯದು. ಇದನ್ನೆಲ್ಲ ಕ್ಲೀನ್ ಮಾಡೋಕೆ ಒಬ್ರು ಬರ್ತಿದ್ದಾರೆ, ಎಲೆಕ್ಟ್ರಿಷಿಯನ್ ಬಂದಿದ್ದಾರೆ. ಮತ್ತು ಎಲೆಕ್ಟ್ರಿಷಿಯನ್ ಏನಕ್ಕೆ ಅಂದರೆ ಫ್ಯಾನು ಮತ್ತು ಒಂದಷ್ಟು ಐಟಮ್ಸ್ ವರ್ಕ್ ಆಗ್ತಿಲ್ಲ ಮನೇಲಿ, ಅದನ್ನೆಲ್ಲ ಸರಿ ಮಾಡೋಕ್ಕೆ. ಮತ್ತು ಸ್ಟುಡಿಯೋಲಿ ನಮ್ಮದು ಫ್ಯಾನ್ ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ, 3 ಫ್ಯಾನು. ಅದನ್ನು ಬಿಚ್ಚಿಸ್ಕೊಂಬರ್ಬೇಕು ಯಾರಾದರೂ ಒಬ್ರು ಹೋಗಿ. ಅದಕ್ಕೆ ಅವ್ರು ಎಲೆಕ್ಟ್ರಿಷಿಯನ್ ಬಂದಿದ್ದಾರೆ. ಸಾಯಿಲ್ ಸಂಜೆ ಬಿಸಿ, ನಾನು ಬಿಸಿ ಇರ್ತೀನಿ. ಸೊ ಅದು ಹಂಗೆ ಬಿದ್ದಿರುತ್ತೆ ಫ್ಯಾನು. ಏನಾದ್ರು ಮಾಡಬೇಕು ಅಂತೇಳಿ ಹುಡುಕ್ತಿದ್ದೆ, ಯಾವುದೋ ಒಂದು ಆ್ಯಪಲ್ಲಿ ಬುಕ್ ಮಾಡಿದ್ದೀನಿ. ಸೊ ಅದು ಬಿಟ್ಟರೆ ವಾಶ್ರೂಮ್ ಕ್ಲೀನ್ ಮಾಡೋಕೆ ಒಬ್ರು ಬಂದಿದ್ದಾರೆ. ಸೊ ಇದೆಲ್ಲ ಪ್ರೊಸೀಜರ್ ನಡೀತಿದೆ ಮನೇಲಿ. ನಾವು ನನ್ನ ಸ್ಕ್ರಿಪ್ಟು ಮತ್ತು ಅದರಲ್ಲೇ ಬ್ಯುಸಿಯಾಗಿದ್ದೆ ಸ್ವಲ್ಪ. ಸೊ ಈಗ ಮುಂದೆ ನೋಡೋಣ. ನೋಡಿ ಇಲ್ಲಿ ಕೂತವಳೆ. ಏಯ್ ಏನೋ ನೀನು ಏನೋ ಮಾಡ್ತಿದ್ಯಾ ರಾಣಿ? ನಮ್ಮ ಮನೆಯಲ್ಲಿ ಎಕ್ಸಾಸ್ಟ್ ಫ್ಯಾನ್ ಇಲ್ಲ, ಅದಕ್ಕೆ ಕಿಚನ್ಗೆ ಎಕ್ಸಾಸ್ಟ್ ಫ್ಯಾನ್ ಹಾಕ್ಸ್ತಾ ಇದ್ದೀವಿ ಫಸ್ಟು. ಎಕ್ಸಾಸ್ಟ್ ಫ್ಯಾನ್ ಗೈಸ್, ನಾವು ಅಪ್ಪ ಅವಳು ಕೆಲಸ ಮಾಡೋರು ಡಿಸ್ಟರ್ಬ್ ಮಾಡ್ತಾಳೆ ಅಂತ ನಮ್ಮ ರಾಣಿನ ಇದ್ರೊಳಗೆ ಕೂಡ ಕೊಟ್ಟವ್ರೆ. ರಾಣಿ ಹಾಯ್ ರಾಣಿ, ಇಲ್ಲೇ ಅವಳು ನೋಡಿ, ಇಲ್ಲಿ ಕಾಣ್ತಾಳೆ ನೋಡಿ. ಬೊಗುಳ್ತಾವಳೆ. ಅವ್ರು ಕೆಲಸ ಮಾಡೋರಿಗೆ ಭಯ ಅಂತ ನಾಯ್ಕೊಂಡ್ರೆ, ಅದಕ್ಕೆ ಹಂಗೆ ಬಿಟ್ಟಿದ್ದೀವಿ ಒಳಗೆ. ಸೊ ಈಗ ನಾನು ಜಿಮ್ಗೆ ಹೋಗ್ಬೇಕು, ರೆಡಿಯಾಗಿದ್ದೀನಿ. ಜಿಮ್ಗೆ ಹೋಗಿ ಮುಂದಿನ ಕೆಲಸ ಏನೋ ನೋಡೋಣ. ಲೆಟ್ಸ್ ಗೋ. ನಾನು ವ್ಲಾಗ್ ಎಡಿಟ್ ಮಾಡಿದ್ದೀನಿ. ತುಂಬ ಸ್ಟ್ರೆಸ್ ಇದೆ ಗೈಸ್, ತುಂಬ ಸ್ಟ್ರೆಸ್ ಇದೆ. ಏನೇನೋ ವರ್ಕ್ಗಳಿದೆ. ಸೊ ಅದೇ ಸ್ಟ್ರೆಸ್ಸಲ್ಲೇ ಮುಗ್ದೋಗ್ತಿದೆ. ಸೊ ಜಿಮ್ಗೆ ಹೋಗೋಣ ಅಂತ ಬಂದೆ. ಅದೇ ಗ್ಯಾಪಲ್ಲಿ ಒಂದ್ಸರಿ ಕಾರ್ ಸ್ಟಾರ್ಟ್ ಮಾಡ್ಬಿಡೋಣ. ನಮ್ಮದು ಸ್ಕೋಡಿ ಸ್ಟಾರ್ಟ್ ಆಗ್ತಿದೆ, ನೋಡೋಣ. ಅಪ್ಪ ಸ್ಟಾರ್ಟ್ ಆಗ್ತಿದೆ. ಒಂದು ಸ್ವಲ್ಪ ಹೊತ್ತು ಸ್ಟಾರ್ಟ್ ಬಿಟ್ಟು ಆಮೇಲೆ ಬಂದಮೇಲೆ ಜಿಮ್ಮಿಂದ ಒಂದು ರೌಂಡ್ ಹೊಡಿಯೋಣ ಗೈಸ್. ಸೊ ಕಾರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತು ಆಫ್ ಮಾಡಿ ಬಂದೆ. ಈಗ ಕ್ಯಾಬ್ ಬುಕ್ ಮಾಡಿದ್ದೀವಿ ಜಿಮ್ಗೆ ಹೋಗೋಕ್ಕೆ. ಕ್ಯಾಬ್ ಬಂತು ನೋಡಿ ಎಲ್ಲಿದೆ. ಸೊ ಕ್ಯಾಬ್ ಹತ್ಕೊಂಡು ಜಿಮ್ಗೆ ಹೋಗಿ ಬಂದಮೇಲೆ ಮುಂದಿನ ಕೆಲಸ ಮಾಡಬೇಕು. ಸೊ ಕ್ಯಾಬಲ್ಲಿ ಜಿಮ್ಮಿಗೆ ಬಂದಿದ್ದೀವಿ. ಈಗ ಮೇಲೆ ಹೋಗಿ ವರ್ಕೌಟ್ ಮುಗಿಸಿ ನಮ್ಮ ಮುಂದಿನ ದಿನನ ಕಂಟಿನ್ಯೂ ಮಾಡೋಣ. ಗೈಸ್, ಸೊ ಜಿಮ್ ಮುಗಿಸಿ ಫೈನಲಿ ಕೆಳಗೆ ಬಂದಿದ್ದೀವಿ. ಧನುಷ್ ಏನೋ ಶಾಪಿಂಗ್ ಮಾಡ್ತಿದ್ದಾರೆ, ಡೇಟ್ಸ್ ಎಲ್ಲ. ನಾನು ಸುಮ್ಮನೆ ಸ್ವಲ್ಪ ಓಡಾಡ್ತಾ ಇದ್ದೀನಿ, ಉಸಿರಾಡ್ತಾ ಇದ್ದೀನಿ. ಇವಾಗ ಸರಿಯಾಗಿ ವರ್ಕೌಟ್ ಮಾಡಿಸ್ಬಿಟ್ಟಿದ್ದಾರೆ. ಇಲ್ಲಿ ಒಳಗೆ ಬಂದರೆ ಸ್ವೀಟ್ ತಿನ್ನಬೇಕು, ಏನೋ ತಿನ್ನಬೇಕು ಅನಿಸುತ್ತೆ ಗೈಸ್. ಬಟ್ ಡಯಟಲ್ಲಿರೋದ್ರಿಂದ ಬೇಡ ಅಂತ ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ. ನೋಡಿ ಹೆಂಗಿಟ್ಟವ್ರು ನೋಡಿ, ನನ್ನ ಕಣ್ಮುಂದೆ ಹೆಂಗಿಟ್ಟವ್ರು ನೋಡಿ. ಸ್ಟೋನ್ ಚಾಕ್ಲೇಟ್ ಅಂತಿತ್ತು, ಎತ್ಕೊಂಡೆ. ಕೆಡ್ದಾಗಿದೆ ಮಾತ್ರ ನಿಜವಾಗ್ಲೂ, ತಿನ್ನಕ್ಕಂತೂ ಆಗ್ತಾಯಿಲ್ಲ. ಅವ್ರು ಕೇಳಿದೆ ಇದರಲ್ಲಿ ಕಮ್ಮಿ ಸ್ವೀಟ್ ಇರೋದು ಯಾವುದು ಅಂತ. ಇದು ಅಂದರು, ಎತ್ಕೊಂಡೆ. ತುಂಬ ಕೆಟ್ಟದಾಗಿದೆ. ತೋಡಿದ ತಕ್ಷಣ ದುಡ್ಡಿಂದ ಸಕ್ಕದಾಗಿ ಕಾಣಿಸ್ತು. ದುಡ್ಡಿಂದ ಸಕ್ಕದಾಗಿ ಕಾಣುತ್ತೆ ನೋಡು. ಚೆನ್ನಾಗಿಲ್ವಾ? ಲುಕ್ಸ್ ಕ್ಯೂಟ್ ಅಲ್ಲ? ಸೊ ಜಿಮ್ಮಿಂದ ವಾಪಸ್ ಬಂದು ಈಗ ನಾನು ಲಂಚ್ ಮಾಡ್ತಾಯಿದ್ದೀನಿ. ಅದೇ ನನ್ನ ಲಂಚ್ ಬಂದು ಚಿಕನ್ ರೈಸ್. ಅದು ಬಿಟ್ಟರೆ ಒಂದು ಐಟಮ್ ತರಿಸಿದ್ದೆ ಗೈಸ್. ಇವಾಗೆಲ್ಲ ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು, ಬನ್ನಿ ತಿಂದಮೇಲೆ. ಗೈಸ್ ನಮ್ಮ ರಾಣಿ ನೋಡಿ ಎಷ್ಟು ಕ್ಯೂಟಾಗಿ ಕೂತಿದ್ದಾಳೆ ಇದ್ರ ಮೇಲೆ. ರಾಣಿ ಮಳಿ ಮಳಿ. ಸೊ ಫೈನಲಿ ನನ್ನೊಂದಷ್ಟು ಎಡಿಟಿಂಗ್ ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಈಗ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಜಿಂಚಾಕಾಗಿ ಪ್ರೋಟೀನ್ ಕುಡ್ಕೊಂಡು ಆಚೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ, ಧನುಶ್ರೀ ತುಂಬ ದಿನದಿಂದ ದೆವ್ವದ ಮೂವಿ ಅಂತಿದ್ಲು. ನನಗೆ ದೆವ್ವ ಮೂವಿ ಕಂಡ್ರೆ ಆಗಲ್ಲ, ಫಸ್ಟ್ ಪಾಯಿಂಟು. ಅಂದರೆ ನನಗೆ ಭಯ, ನಿಮಗೆಲ್ಲ ಗೊತ್ತಿರೋದೆ. ಸೊ ಇಷ್ಟು ದಿನದಿಂದ ಹೇಳ್ತಾನೆ ಇದ್ಲು. ನನಗೂ ಮೂವಿಗೆ ಹೋಗ್ಬೇಕು ಅನ್ನಿಸ್ತಿತ್ತು. ಬಟ್ ದೆವ್ವದ ಮೂವಿಗೆ ಹೋಗ್ಬಿಡೋಣ, ಸರಿ ಆಯಿತು ಆಗಿದ್ದಾಗಲಿ ಅಂತ ಇವತ್ತು ನಾನೇ ದೆವ್ವದ ಮೂವಿ ಬುಕ್ ಮಾಡಿಸಿದ್ದೀನಿ. ಸೊ ಹೋಪ್ಫುಲಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಏನೋ ನನಗೆ ಜಾಸ್ತಿ ಭಯ ಆಗದೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಈಗ ಆಟೋ ಬುಕ್ ಮಾಡಿದ್ದೀನಿ. ಶ್ರೀಮನೆ ಹತ್ರ ಹೋಗಿ ಡೈರೆಕ್ಟಾಗಿ ಅಲ್ಲಿಂದ ಹೋಗ್ತಿರೋದು ಎಲ್ಲಿಗೆ ಅಂತ ನೀವು ನೋಡಿ.
ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಥಿಯೇಟರ್ ಅಂತ ಹೇಳ್ಬೋದು. ಸೊ ಲೆಟ್ಸ್ ವಿಸಿಟ್, ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡೋಣ. ಡಬ್ಬ ಕೆಲಸ ಮಾಡಿದ್ದೀನಿ ಅಂದರೆ ಆಟೋ ಶ್ರೀಮನೆ ಹತ್ರ ಬುಕ್ ಆಗಿಬಿಟ್ಟಿದೆ. ನಾನು ಕೆಳಗೆ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಶ್ರೀಮನೆಯಿಂದ ಡೈರೆಕ್ಟ್ ಲೊಕೇಶನ್ ಬುಕ್ ಆಗಿದೆ. ನಾನು ಹೆಂಗೆ ಬುಕ್ ಮಾಡಿದೆ ಅಂದರೆ ಇಲ್ಲಿಂದ ಶ್ರೀಮನೆಯಿಂದ ಲೊಕೇಶನ್ ಅಂತ ಡಬಲ್ ಬುಕ್ಕಿಂಗ್ ಮಾಡಿದ್ದೆ. ಈಗ ನೋಡ್ರೆ ಹಿಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಶ್ರೀಗೆ ಹೇಳಿದೆ ಬೇಗ ಕೆಳಗೆ ಕೊಡೋಗು, ಆಟೋ ಹತ್ಕೊಂಡು ನಮ್ಮ ಮನೆ ಹತ್ರ ಹೆಂಗಾದ್ರು ಕರ್ಕೊಂಬ ಅವ್ರನ್ನ ಅಣ್ಣನ್ನ, ಇಲ್ಲಿಂದ ಹತ್ಕೊಂಡು ಹೋಗ್ಬಿಡೋಣ ಅಂತ. ನೋಡೋಣ ಅವ್ರು ಒಪ್ಕೋತಾರೆ ಇಲ್ವೋ ಬರೋಕ್ಕೆ ಇಲ್ಲಿಗೆ ಅಂತ. ಗೈಸ್, ಸೊ ಫೈನಲಿ ಆಟೋ ಹತ್ಕೊಂಡು ಶ್ರೀ ಬಂದ್ಲು. ಆ್ಯಂಡ್ ಶ್ರೀ ಜೊತೆಗೆ ನಾನೀಗ ಬಂದಿರೋದು ಲೊಕೇಶನ್ಗೆ. ಶ್ರೀಗೆ ಸರ್ಪ್ರೈಸ್, ಈ ಜಾಗ ಗೊತ್ತಿಲ್ಲ ಅವಳಿಗೆ. ಆ್ಯಕ್ಚುಲಿ MG ರೋಡಲ್ಲಿ ಇದ್ದೀವಿ ಈಗ ಸದ್ಯಕ್ಕೆ. ಇಲ್ಲಿಂದ ಆ್ಯಕ್ಚುಲ್ ಲೊಕೇಶನ್ಗೆ ಹೋಗಬೇಕು. ಅವಳು ಇಲ್ಲಿನೋ ಶಾಪಿಂಗ್ ಮಾಡ್ತಾವಳೆ. ಸುಜಿತೆಲ್ಲ ಕಾಯ್ತಿದ್ದಾರೆ, ಸೊ ಬೇಗ ಹೋಗ್ಬೇಕು. ಗೈಸ್, ಸೊ ಧನುಶ್ರೀಗೆ ಸರ್ಪ್ರೈಸ್ ಇದು. ಎಲ್ಲಿ ಬಂದಿರ್ಬೋದು ಶ್ರೀ? ಏನಕ್ಕೆ ಬಂದಿರ್ಬೋದು ನಾವು? ಇಲ್ಲ, ಸ್ಟ್ಯಾಂಡ್ ಅಪ್ ಕಾಮಿಡಿ ಇಲ್ಲ, ಶಾಪಿಂಗ್ ರಾಂಗ್. ನಾನು ಯಾವತ್ತೂ ಟ್ರೈ ಮಾಡ್ದಲ್ಲ ಇರೋಂಥದ್ದು ಅಥವಾ ಟ್ರೈ ಮಾಡಿದ್ದೀನಿ. ಅದೆಲ್ಲ ಅಷ್ಟೆಲ್ಲ ಸೀಕ್ರೆಟ್ ಕೊಡಲ್ಲ, ಈಗ ಬಿಟ್ಕೊಡಲ್ಲ. ಗೈಸ್, ನಾವಿಲ್ಲಿ ಬಂದಿರೋದು ಯಾಕೋ ಧನುಷ್ ಇಲ್ಲಿ ಮಾಡ್ತಿರೋದೇನೋ ಶಾಪಿಂಗ್ ಮಾಡ್ತಾವಳೆ. ಶ್ರೀ ಬೇಗ, ಲೇಟ್ ಆಯ್ತು, ಬಾ. ಧನುಶ್ರೀ, ನಾವು ಶಾಪಿಂಗ್ ಬಂದಿರೋದಲ್ಲ, ಬೇಗ ಬಾ. ಬಾ 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 ಬಾ, ಬೇಗ ಸರ್ಪ್ರೈಸ್ ಇದೆ, ಬೇಗ ಬಾ. ಸೊ ಟೈಮ್ ಇಲ್ದಿರೋ ಟೈಮಲ್ಲಿ ಇವನು ಕಾನ್ ಇಸ್ಕೋತಾವನೆ. ತುಂಬ ಅರ್ಜೆಂಟಲ್ಲಿ ಇದ್ದೀವಿ ನಾವು. 10 ನಿಮಿಷ ಅದ ನಮಗೆ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ನೋಡಿ. ಇಲ್ಲಿ ನೋಡಿ ಧನುಶ್ರೀ, ಇಲ್ಲಿ ಅಲ್ಲ, ನೀನು ಅದ್ರ ಕಾಲಷ್ಟು ಉದ್ದ ಅಲ್ಲ, ಬಾಯಿಲಿ ಅದ್ರ ಕಾಲಷ್ಟು ಉದ್ದ ಅಲ್ಲ, ನಿಂತ್ಕೋ. ಅವಳು ಹಿಂಗೆ ನಿಂತಿದ್ದಾಳೆ, ಅದಕ್ಕೆ ಸ್ಟ್ರೈಟ್ ಇದ್ದೀರಿ, ಅವಳಷ್ಟು ಉದ್ದ ಇಲ್ಲ. ಗೈಸ್, ಧನುಶ್ರೀಗೆ ಈ ಜಾಗ ಏನು ಅಂತ ಗೊತ್ತಿಲ್ಲ, ಬಟ್ ಸರ್ಪ್ರೈಸ್. ಲೆಟ್ಸ್ ಗೋ. ಈಗ ಒಂದು ಚೂರು ಕ್ಲೂ ಸಿಗ್ತಾ ಇದೆ ಏನು ಅಂತ. ಏನಿರ್ಬೋದು ಶ್ರೀ? ಪ್ರೈವೇಟ್ ಥಿಯೇಟರ್ ಇಲ್ಲ. ಸೊ ಗೈಸ್, ನಾವೀಗ ಬಂದಿರೋದು ಮೂವಿಗೆ. ಅದೇ ಡಬ್ಬ ಮೂವಿಗಳಿಗೆ ಕರ್ಕೊಂಬಂದಿರ್ತೀನಿ ನನ್ನ. ಸ್ಕೇರಿ ಮೂವಿಗೆ. ಓ ಗೈಸ್, ಇವತ್ತು ನಾವೆಲ್ಲರೂ ಮಜಾ ಮಾಡ್ತೀವಿ. ಇವನ್ ಗತಿ ಏನಾಗಿರುತ್ತೆ ನೋಡಿ. ನಾನೇ ಬುಕ್ ಮಾಡ್ತಿದ್ದೀನಿ ಹಾರರ್ ಮೂವಿ. Let me show you what I got. This beat is so hot. ಗೈಸ್, ನಮ್ಮ ಬಾಸ್ ನೋಡಿ, ಬಾಸ್. I think God. ಗೈಸ್, ಸೊ ಫೈನಲಿ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ಈಗ ಶುರು ಆಗಿದೆ ಮೂವಿ, ಆಲ್ಮೋಸ್ಟ್ ಶುರು ಆಗ್ತಿದೆ. ಲೆಟ್ಸ್ ಸಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಇದೆ ಜಾಗ ಸಕ್ಕತ್ತಾಗಿದೆ. ಹೌದಾ? ಇಂಥ ಜಾಗಕ್ಕೆಲ್ಲ ಬಂದ್ಬಿಟ್ಟು ನಾರ್ಮಲ್ ಜಾಗಕ್ಕೆ ಹೋದ್ರೆ ಅಡ್ಜಸ್ಟ್ ಆಗಲ್ಲ. Oh my God. ಗೈಸ್, ಸೊ ದಿಸ್ ಇಸ್ ಅವರ್ ಚೇರ್, ಸಾರಿ ದಿಸ್ ಇಸ್ ಅವರ್ ಸೀಟ್. ನೋಡಿ ಹೆಂಗಿದೆ. ನಮಗೆ ಹಿಂದೆ ಸೀಟ್ ಸಿಗ್ಲಿಲ್ಲ, ಮುಂದೆ ಸಿಕ್ಕಿದೆ. ಬಟ್ ತಲೆ ಹಿಂಗೆ ಎತ್ಬಿಟ್ಟು ನೋಡಬೇಕು. ಆ್ಯಂಡ್ ಇದು ನಾರ್ಮಲ್ PVR ಥರ ಅಲ್ಲ, ಒಂಚೂರು ನೋಡಿ ಹೆಂಗೆ ಹೋಗ್ತಾ ಇದೆ. ಇದೇನಿದು? ಓ ಗೈಸ್, ಹಿಂದೆನೂ ಹೋಗ್ತಾ ಇದೆ, ಬ್ಯಾಕ್ ಹತ್ರ. ಓ, ಬ್ಯಾಕ್ಗೂ ಕನ್ಫರ್ಟ್ ಇದೆ ಇಲ್ಲಿ. ಬ್ಯಾಕ್ ಈ ಬಟನ್ನು ಹಿಂದ್ಗಡೆ ಬೆನ್ನಿಗೆ. ಸೊ ಇದನ್ನು ಧನುಷ್ ಎಕ್ಸ್ಪ್ರೆಷನ್ ನೋಡೋಣ ರೀ. ಬರ್ತಿದ್ಯಾ ಗೈಸ್? ಬ್ಯಾಕ್ ಅಲ್ಲಿ ಹಿಂಗೆ ಪುಷ್ ಮಾಡ್ತಾ ಇದೆ. ಗೈಸ್, ಇಲ್ಲಿ ಟವಲ್, ಪಿಲ್ಲೋ, ಶಾಲ್ ಎಲ್ಲ ಕೊಡ್ತಾರೆ. ಗೈಸ್, ಇದು ಮೆನು ಇಟ್ಟಿದ್ದಾರೆ ಊಟಕ್ಕೆ. 1000 ಮೇಲೆ ಇದೆ ಗೈಸ್. ಹೌದೇ, 800-900 ಇದೆ. ಮಚ್ಚ ತಗೋ, ಮಚ್ಚ ಇಟ್ಕೊಂಡ್ಬಿಡು. ಗೈಸ್, ದೇವೂದ್ ಮೂವಿ ನಂಗೆ ಪುಕ ಅಂತೈತೆ. ಹತ್ರ ಬೇರೆ ಕೂತ್ಕೊಂಡಿದ್ದೀವಿ. ಮುಂದೆನೆ ಬಂದು ಕಣ್ಮುಂದೆ ಕೂತಂಗಿರುತ್ತೆ. ಗೈಸ್, ನನಗೆ ಭಯ ಆಗ್ತಿದೆ ಆ್ಯಕ್ಚುಲಿ ಇವತ್ತು. ಡಸ್ಟ್ಬಿನ್ ನೋಡಿ ಹೆಂಗಿದೆ. ಡಸ್ಟ್ಬಿನ್ ಒಂದು 5 ಸಾವಿರ ಇರಲ್ಲ ಮಚ್ಚ. ಅದು ಜೇಪ್ಕೊಂಡು ಹೋಗ್ಬಿಡ. ಸ್ಯಾಂಪ್ ಮಟಲ್ಲಿ ಇಟ್ಬಿಡ್ತೀನಿ ತೊಗೊಂಡೋಗಿ. ಗೈಸ್, ಇಂಟರ್ವಲ್ ಬಿಟ್ಟಿದೆ. ಮೂವಿ ಅಂತೂ ನಮ್ಗೆ ಯಾರಿಗೂ ಇಷ್ಟ ಆಗಿಲ್ಲ. ತುಂಬ ವರ್ಸ್ಟ್ ಆಗಿದೆ. ಧನುಶ್ರೀ, ಅದು ಎಂಥ ಮೂವಿ ಕರ್ಕೊಂಬಂದಿದ್ಯಾ ಸ್ಯಾಮ್ ಅಂತಿದ್ಲು. ಚೆನ್ನಾಗಿದೆ ಶ್ರೀ. ನಾವೇನೋ ಚೆನ್ನಾಗಿರುತ್ತೆ ಅಂತ ಬಂದ್ವಿ, ನೋಡಿದ್ರೆ ಹಿಂಗಿದೆ ಮೂವಿ. ನಾವೇನು ಮಾಡೋದು? ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ. ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಇದೆ. ತುಂಬ ವರ್ಸ್ಟ್ ಆಗಿದೆ. ಅಂದರೆ ಒಂದು ರೇಂಜಿಗಿದೆ ಅಷ್ಟೇ. ನಮಗೇನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ದೆಬ್ಬದ ಸೀನ್ಸೇ ಇಲ್ಲ. ನಾನೇ ನೋಡ್ಕೊಂಡ್ಬಿಟ್ಟಿದ್ದೀನಿ ಹಿಂಗೆ. ನನಗೆ ಭಯ ಆಗ್ತಾ ಇಲ್ಲ. ಸ್ಟಾರ್ಟಿಂಗಲ್ಲಿ ಶ್ರೀಗೆ ಭಯ ಆಯಿತು ಅಲ್ಲ ಶ್ರೀ? ಭಯ ಆಗಿಲ್ವಾ? ಎಕ್ಸ್ಪೆಕ್ಟೇಷನ್ ಇತ್ತು. ಹಾಂ,
ಡುಪುಕ್ ಅಂತ ಬಿದ್ದೋಯ್ತಲ್ಲ ಆ ಒಂದು ಸೀನಲ್ಲೇ ಮೇ ಬಿ ಇವಾಗ ಸೆಕೆಂಡ್ ಇಂಟರ್ವಲ್ ಆದ್ಮೇಲೆ ಇರೋದು ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ಥಿಯೇಟರ್ ಅಂತ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಅಲ್ಲ ಅಷ್ಟೇ. ಹೌ ಇಸ್ ದಿಸ್ ಎಕ್ಸ್ಪೀರಿಯನ್ಸ್? ಥಿಯೇಟರ್ ಚೆನ್ನಾಗಿದೆ. ಖುಷಿ ಆಗ್ತಿದ್ಯಾ ನೈಸ್. ಇಲ್ಲಿಗೆ ಬಂದಿದ್ದು? ಪ್ಲೇಸ್ ಚೆನ್ನಾಗಿದೆ. ಸರ್ಪ್ರೈಸ್ ಹೆಂಗಿದೆ? ಸರ್ಪ್ರೈಸ್ ಇಷ್ಟ ಆಯ್ತಾ? ಲಕ್ಸುರಿಯಸ್ ಯಾ ಗೈಸ್ ಸಖತ್ ಲಕ್ಸುರಿಯಸ್ ಆಗಿದೆ, ಒಂದು ಒಳ್ಳೆ ಫೋಟೋ ತೆಕ್ಕೊಂಡು ಸಖತ್ ಚೆನ್ನಾಗಿದೆ ಜಾಗ. ಇಲ್ಲಿ ಕೂತ್ಕೊಂಡು ಗೈಸ್ ಪಾಪ್ಕಾರ್ನ್ ಆರ್ಡರ್ ಮಾಡಿದ್ದೀವಿ. ಗೈಸ್ ಮೂವಿ ಮುಗೀತು, ಫೈನಲಿ ಹೋಗ್ತಾ ಇದೀವಿ. ಆ್ಯಂಡ್ ಪಾಪ್ಕಾರ್ನ್ ಯಾರು ತಿಂದೇ ಇಲ್ಲ, ವೇಸ್ಟ್ ಆಯಿತು. ವರ್ಸ್ಟ್ ಪಾಪ್ಕಾರ್ನ್ ಇದು, ನಿಜವಾಗ್ಲೂ ಟೇಸ್ಟ್ ಇಲ್ಲ ಏನಿಲ್ಲ, ಸಪ್ಪೆ ಇದೆ ಆ್ಯಂಡ್ ಕ್ರಂಚಿ ಆಗೂ ಇಲ್ಲ, ಫುಲ್ ಸಾಫ್ಟ್ ಆಗಿದೆ. ನಂಗಂತೂ ಪಾಪ್ಕಾರ್ನ್ ಇಷ್ಟ ಆಗಿದೆ. ಥಿಯೇಟರ್ ನೋಡಿ ಫ್ರೇಮ್ಸ್ ಎಲ್ಲ ಹಾಕಿಟ್ಟವ್ರೆ. ಸೀಟಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಬ್ಲಿಂಕ್ ಆಗ್ತಿದೆ ನೋಡಿ ಯಾವ ಸೀಟಲ್ಲಿ ಕರೀತವ್ರೆ ಅಂತ. ಓ ಫ್ಯಾಮ್, ಸೊ ಫೈನಲಿ ಮೂವಿ ಮುಗಿಸಿ ಹೋಗ್ತಾ ಇದ್ದೀವಿ. ಬಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇಸ್ ಅಲ್ಟಿಮೇಟ್. ನೀವೆಲ್ಲ ಒಂದ್ಸರಿ ಟ್ರೈ ಮಾಡಬೇಕು. ಅದು ಬಿಟ್ಟರೆ ನಾವು ಬಂದಿದ್ದು ಮೂವಿ ಸರಿ ಇಲ್ಲ ಅಷ್ಟೇ. ನಿಜವಾಗ್ಲೂ ಬೇಜಾರಾಗೋಯ್ತು. ಇದೇ ಮೂವಿ ಇದೇ ಥಿಯೇಟ್ರಲ್ಲಿ ಏನಾದ್ರು KGF 2 ಇಂಥದ್ದೇನೋ ನೋಡ್ಬಿಟ್ಟಿದ್ರೆ ಇಲ್ಲ ವಾವ್ ಅಂದ್ಬಿಟ್ಟಿರೋದು, ಆ ರೇಂಜಿಗಿತ್ತು. ಸೀಟಲ್ಲೆಲ್ಲ ವೈಬ್ರೇಷನ್ ಗೊತ್ತಾಗ್ತಿತ್ತು ಗೈಸ್. ಇದನ್ನು ಹಿಂಗೇನೋ ಹಿಂಗ ಬೇರೆ ಥರನೇ ಇದೆ ಪ್ರಪಂಚ ಗೈಸ್. ಸೊ ಆನ್ ದ ವೇ ಹೋಗ್ತಾ ಇದ್ವಿ, ಏನೋ ಟ್ರಾಫಿಕ್ ಜಾಮ್ ಆಗಿದೆ. ಕಂಟೆಂಟ್ ಸ್ಯಾಮ್ಗೆ ಇವತ್ತು ಟ್ರಾಫಿಕ್ ಜಾಮ್ ಆಗಿದೆ, ಸ್ವಲ್ಪ ತೆಗಿ ಏನದು ನೋಡೋಣ. ತೆಗೆದಿಲ್ಲ ಗೈಸ್ ಅಲ್ಲಿ ಜಗಳ ಆಗ್ತಿದೆ, ಜಗಳ ಆಗ್ತಿದೆ ನೋಡಿ. ಫ್ಲಾಶ್ ಆಫ್ ಏನೋ ಆಗಿದ್ಯಾ, ಡ್ಯಾಮೇಜ್ ಆಗಿದೆ ಏನಾದರೂ? ಹೌದಾ? ನೋಡಿ ಎಷ್ಟು ಜನ ನಿಂತವ್ರು ಲೈನಿಗೆ. ಐ ಥಿಂಕ್ ಒಂದರಿಂದ ಒಂದು ಕೊಡ್ತಿದೆ ಅನ್ಸುತ್ತೆ ಗಾಡಿ. ಇಲ್ಲಲ್ಲ, ಲುಕ್ಸ್ ಲೈಕ್ ದಟ್ ಓನ್ಲಿ. ಹೌದಾ? ಯಾವ ರೇಂಜಿಗೆ ಇಂಟ್ರೆಸ್ಟ್ ನೋಡಿ ಜನರಿಗೆ. ಇಲ್ಲಿ ನೋಡಿ, ರೋಡ್ ಗಾಡಿ ನಿಲ್ಸ್ಬಿಟ್ಟು ಯಾರೊಬ್ಬ ಈ ರೋಡಿಗೆ ನಿಲ್ಸ್ಬಿಟ್ಟು ಹೋಗ್ಬಿಟ್ಟವ್ರ ಮತ್ತೆ ಪಾಪ. ಯಾರೋ ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಹೋಗೋರು ನೋಡೋ, ಎಲ್ಲಿ ನಿಲ್ಸೋರು ನೋಡೋ ಗಾಡಿನ. ಅಲ್ಲೇನಾಗಿಲ್ಲ, ಯಾರಿಗೂ ಏನು ಹರ್ಟ್ ಆಗಿಲ್ಲ. ಐ ಮೀನ್ ಏನು ರಕ್ತ ಗಿಕ್ತ ಆ ಥರ ಏನೂ ಆಗಿಲ್ಲ, ಬರೀ ಮಾತಾಡ್ತಿದ್ದಾರೆ ಅಷ್ಟೇ. ಏನಾದ್ರು ಆ ಥರ ಆಗಿರೋ ನಾವು ಹಿಡಿಬೋದಿತ್ತು, ಬರೀ ಮಾತಾಡ್ತವ್ರು ಅಷ್ಟೇ. ನೋಡಿ ಎಲ್ಲಿ ನೋಡಿ, ಅವ್ರು ಯಾರು ಜಂಪ್ ಹೊಡಿತಾರೆ. ಗಾಡಿನೇ ಶಿಫ್ಟ್ ಮಾಡ್ಬಿಟ್ರಲ್ಲ ಪಕ್ಕದ ರೋಡ್ಗೆ. ಓ ಫ್ಯಾಮ್, ಸೊ ನಮ್ಮ ಫ್ರೆಂಡ್ ನನ್ನ ಡ್ರಾಪ್ ಹಾಕ್ಬಿಟ್ಟು ಮನೆಗೆ ಹೋದ. ಶ್ರೀನು ಡ್ರಾಪ್ ಹಾಕ್ಬಿಟ್ಟು ಆಮೇಲೆ ನನ್ನ ಡ್ರಾಪ್ ಹಾಕಿ ಅವನು ಮನೆಗೆ ಹೋದ. ನಾನೀಗ ನಿದ್ದೆ ಮಾಡುವ ಸಮಯ. ಬ್ಲಾಗ್ ಎಡಿಟ್ ಮಾಡಿದ್ದೀನಿ, ಈಗ ಎಕ್ಸ್ಪೋರ್ಟ್ಗೆ ಹಾಕ್ಬಿಟ್ಟು ಅಪ್ಲೋಡ್ಗೆ ಹಾಕ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಆ್ಯಂಡ್ ಯಾ, ಸೊ ಇವತ್ತಿನ ಬೆಸ್ಟ್ ಮೂಮೆಂಟ್ ಏನು ಅಂದರೆ ಒಂದು ಕ್ರೇಜಿ ಥಿಯೇಟರ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸಖತ್ತಾಗಿತ್ತು, ತುಂಬ ಡಿಫ್ರೆಂಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಅಂದರೆ ಹೋದಾಗಲೇ ಒಂಥರ ಫೀಲ್ ಬಂದ್ಬಿಡುತ್ತೆ, ವಾವ್ ಅನ್ಸೋ ಥರ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ಯಾ, ವ್ಲಾಗ್ನ ಎಂಡ್ ಮಾಡೋಣ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್. ಬೆಸ್ಟ್ ಮೂಮೆಂಟು ಅದೇ ಹೇಳಿದ್ನಲ್ಲ ಗೈಸ್, ಎಕ್ಸ್ಪೀರಿಯನ್ಸ್. ನಿಮ್ಮ ಬೆಸ್ಟ್ ಮೂಮೆಂಟ್ನ ಕಮೆಂಟ್ ಹಾಕಿ. ಬಾಯ್.